ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋ ಏನಪ್ಪ ಅಂತಂದ್ರೆ ಕೋಸ್ಟಲ್ ಗಾರ್ಡ್ ಒಳಗೆ ನಾವಿಕ ಡೊಮೆಸ್ಟಿಕ್ ಬ್ರ್ಯಾಂಚ್ ಆಮೇಲೆ ಯಾಂತ್ರಿಕ್ ಪೋಸ್ಟ್ಗಳನ್ನ ನೋಟಿಫಿಕೇಷನ್ ಮಾಡ್ಯಾರು. ಅದು ಇದೇ ತಿಂಗಳ ಆಲ್ರೆಡಿ ಸ್ಟಾರ್ಟ್ ಆಗೈತಿ. 11 ಜೂನ್ 2025 ಸ್ಟಾರ್ಟ್ ಆಗೈತಿ. ಅಲ್ಲಿಂದ 25 ಜೂನ್ 2025ವರೆಗೂ ಆನ್ಲೈನ್ ಅಪ್ಲಿಕೇಶನ್ ಹಾಕೋದು ಸ್ಟಾರ್ಟ್ ಇರುತ್ತೆ. ಸೊ ಬನ್ನಿ ನೋಡೋಣ ಅದರ ಡೀಟೇಲ್ಸ್ ಏನು ಅಂತ ಹೇಳಿ. ಇನ್ನು ಫಸ್ಟಿಗೆ eligibility condition. Online applications are invited from male Indian citizen. ಸೊ ಇದು ಮೇಲ್ ಪುರುಷರು ಮಾತ್ರ, ಮಹಿಳೆಯರು ಈ ಜಾಬನ್ನು ಹಾಕಕ್ಕೆ ಬರೋದಿಲ್ಲ, ಪುರುಷರು ಮಾತ್ರ ಹಾಕ್ಬೋದು. ಅಲ್ಲಿ ಎಜುಕೇಷನ್ ಕ್ವಾಲಿಫಿಕೇಷನ್ ಆ್ಯಂಡ್ ಏಜ್ ಆ್ಯಸ್ ಪ್ರಿಸ್ಕ್ರೈಬ್ಡ್ ಬಿಲೋ, ಅಂದರೆ ಕೆಳಗಡೆ ಏಜ್ ಅದು ಕೊಟ್ಟಾರಂತ ಅದನ್ನು ನೋಡೋಣ ಬರ್ರಿ. ನಾವಿಕ್ ಜನರಲ್ ಡ್ಯೂಟಿಗೆ ನಿಮ್ಮದು ಕ್ಲಾಸ್ 12th ಆಗಿರಬೇಕು ವಿತ್ ಸೈನ್ಸ್ ಯಾರು ಮುಗಿಸಿರಲ್ಲ, 12th ಸೈನ್ಸ್ ಮುಗಿಸಿದವರು ಈ ನಾವಿಕ ಜನರಲ್ ಡ್ಯೂಟಿಯನ್ನು ಹಾಕ್ಬೋದು. ಆಮೇಲೆ ನಾವಿಕ ಡೊಮೆಸ್ಟಿಕ್ ಬ್ರ್ಯಾಂಚ್ ಬರೋದಿಲ್ಲ, 10th ಮುಗಿದವರು ಈ ನಾವಿಕ್ ಡೊಮೆಸ್ಟಿಕ್ ಬ್ರ್ಯಾಂಚ್ನ ಪೋಸ್ಟನ್ನು ಅಪ್ಲೈ ಮಾಡ್ಬೋದು. ಇನ್ನು ಯಾಂತ್ರಿಕ್ ಅಂತ ಬರ್ತಾರಲ್ಲ, ಇವರು ನೀವು ಯಾರೇ 10th ಮುಗಿಸಿ 3 ವರ್ಷ ಅಥವಾ 4 ವರ್ಷ ಡಿಪ್ಲೊಮಾ ಮಾಡಿರ್ತೀರಲ್ಲ, ಅವರು ಆ ಡಿಪ್ಲೊಮಾ ಒಳಗೂ ಎಲೆಕ್ಟ್ರಿಕಲ್, ಮೆಕ್ಯಾನಿಕಲ್, ಎಲೆಕ್ಟ್ರಾನಿಕ್ಸ್, ಟೆಲಿಕಮ್ಯುನಿಕೇಷನ್, ರೇಡಿಯೋ ಆರ್ ಪವರ್ ಒಳಗೆ ಯಾರು ಇಂಜಿನಿಯರಿಂಗ್ ಡಿಪ್ಲೊಮಾ ಇಂಜಿನಿಯರಿಂಗ್ ಮುಗಿಸಿರ್ತಾರಲ್ಲ, 3 ವರ್ಷ ಆದರೂ ನಡೀತದೆ, 4 ವರ್ಷ ಆದರೂ ನಡೀತದೆ, ಅವರು ಕೂಡ ಈ ಯಾಂತ್ರಿಕನ್ನು ಅಪ್ಲೈ ಮಾಡ್ಬೋದು. ಅಥವಾ ಒಬ್ಬೊಬ್ಬರು 10th PUC ಮುಗಿಸಿ ಆಮೇಲೆ ಡಿಪ್ಲೊಮಾ ಮಾಡಿರ್ತಾರಲ್ಲ, ಅವರು ಕೂಡ ಇದನ್ನು ಅಪ್ಲೈ ಮಾಡ್ಬೋದು. ಇನ್ನು ನೆಕ್ಸ್ಟ್ ಇಲ್ಲಿ ಕೊಟ್ಟರೆ ಅವರು ಲಿಸ್ಟ್ ಆಫ್ ಈಕ್ವಲೆಂಟ್ ಡಿಪ್ಲೊಮಾ ಫಾರ್ ರಿಕ್ರೂಟ್ಮೆಂಟ್ ಇನ್ ಯಾಂತ್ರಿಕ್ ಗ್ರೇಡ್ ಇನ್ ಎಲೆಕ್ಟ್ರಿಕಲ್, ಮೆಕ್ಯಾನಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್, ಟೆಲಿಕಮ್ಯುನಿಕೇಷನ್ ಅಂತೇಳಿ ಇದ್ರೊಳಗೆ ಯಾವ್ಯಾವ ಬರ್ತಾವಲ್ಲ, ನೀವು ಈ ಲಿಸ್ಟ್ ಒಳಗೆ ನೀವು ಮಾಡಿದ್ದು ಇತ್ತು ಅಂದರೆ ನೀವು ಕೂಡ ಅಪ್ಲೈಯನ್ನು ಮಾಡ್ಬೋದು. ಇನ್ನು ನೆಕ್ಸ್ಟು ಏಜ್ ಎಷ್ಟಿರ್ಬೇಕಂತ ಕೇಳಿದೆ. ಸೊ ಜನರಲಿ 18ರಿಂದ 22, ಮಿನಿಮಮ್ 18 ಇಯರ್, ಮ್ಯಾಕ್ಸಿಮಮ್ 22 ಇಯರ್ಸ್ ಆಗಬೇಕು. ದ ರಿಲೆವೆಂಟ್ ಡೇಟ್ಸ್ ಆರ್ ಪ್ರೊವೈಡೆಡ್ ಬಿಲೋ, ಅಂದರೆ ಎಲ್ಲಿಂದ ಎಲ್ಲಿವರೆಗೆ ಅವರು ಜನಿಸಿರಬೇಕು ಅಂತೇಳಿ. ಇನ್ನು ನಾವಿಕ್ ಜಿಡಿಗೆ ಕ್ಯಾಂಡಿಡೇಟ್ ಶುಡ್ ಬಿ ಬರ್ನ್ ಬಿಟ್ವೀನ್ ಆಗಸ್ಟ್ 1, 2004ರಿಂದ ಆಗಸ್ಟ್ 1, 2008 ಏನಾರೇ ಹುಟ್ಟಿದ್ರೆ ಅವರು ನಾವಿಕ್ ಜಿಡಿಗೆ ಅಪ್ಲೈ ಮಾಡ್ಬೋದು. ಅದೇ ಥರ ಯಾಂತ್ರಿಕ್ ಬರ್ತಾರಲ್ಲ, ಇವರು ಕೂಡ 1 ಮಾರ್ಚ್ 2004ರಿಂದ 1 ಮಾರ್ಚ್ 2008 ಹುಟ್ಟರೆ ಇವರು ಅಪ್ಲೈ ಮಾಡ್ಬೋದು. ಇನ್ನು ನಾವಿಕ ಡೊಮೆಸ್ಟಿಕ್ ಬ್ರ್ಯಾಂಚ್ ಅಂತ ಬರುತ್ತಲ್ಲ, ಕ್ಯಾಂಡಿಡೇಟ್ ಶುಡ್ ಬಿ ಬರ್ನ್ ಬಿಟ್ವೀನ್ 1 ಆಗಸ್ಟ್ 2004ರಿಂದ 1 ಆಗಸ್ಟ್ 2008 ಏನಪ್ಪ ಅಂತಂದ್ರೆ ಇವರು ಜನಿಸಿರಬೇಕು. ಇದು ಏಜಿಗೆ ರಿಲೇಟೆಡ್ ಆಯಿತು. ಇನ್ನು ಅಪ್ಪರ್ ಏಜ್ ಲಿಮಿಟ್ ಅಂದರೆ ಏಜ್ ರಿಲ್ಯಾಕ್ಸೇಷನ್ ಸಿಗ್ತೈತಿ. ಅಪ್ಪರ್ ಏಜ್ ರಿಲ್ಯಾಕ್ಸೇಷನ್ ಫಾರ್ SC/ST ಅವರಿಗೆ 5 ವರ್ಷ, OBC ಅವರಿಗೆ 3 ವರ್ಷ, ಇದು ಏಜ್ ರಿಲ್ಯಾಕ್ಸೇಷನ್ ಸಿಗ್ತೈತಿ. ಇನ್ನು ವೇಕೆನ್ಸಿ ನೋಡೋದಾದರೆ ನಾವಿಕ್ ಜನರಲ್ ಡ್ಯೂಟಿಗೆ ಟೋಟಲ್ 260, ಯಾಂತ್ರಿಕ್ ಮೆಕ್ಯಾನಿಕಲ್ಗೆ 30, ಯಾಂತ್ರಿಕ್ ಎಲೆಕ್ಟ್ರಿಕಲ್ಗೆ 11, ಯಾಂತ್ರಿಕ್ ಎಲೆಕ್ಟ್ರಾನಿಕ್ಸ್ಗೆ 19. ಇಷ್ಟು ಅದಾವೆ. 2 ಬ್ಯಾಚ್ ಅಂತ ಹೇಳಿದೆ. 01-26 ಬ್ಯಾಚ್ ಇದು ಈ ಪೋಸ್ಟ್ ಆದರೆ, ಇನ್ನು ಡೊಮೆಸ್ಟಿಕ್ ಬ್ರ್ಯಾಂಚ್ ಅಂತ ಬರುತ್ತಲ್ಲ ಅವ್ರದ್ದು ಡೊಮೆಸ್ಟಿಕ್ ಬ್ರ್ಯಾಂಚ್ ಮತ್ತು ಜನರಲ್ ಡ್ಯೂಟಿವರಿಗೆ ಅದಾವೆ. ಡೊಮೆಸ್ಟಿಕ್ ಬ್ರ್ಯಾಂಚ್ದವರಿಗೆ 50 ಅದಾವೆ. $50 ಅದಾವೆ. ನಾವಿಕ್ ಜನರಲ್ ಡ್ಯೂಟಿಗೆ 260 ಅದಾವೆ. 260. ಯಾರು ಸೈನ್ಸ್ ಮಾಡಿರಲ್ಲ ಅವರಿಗೆ ಬೆಸ್ಟ್ ಆಪರ್ಚುನಿಟಿ ಅಂತ ಹೇಳ್ಬೋದು. ಯಾಕಂದ್ರೆ ನೇವಿ, ಏರ್ಫೋರ್ಸ್ ಜಾಬ್ ಯಾವಾಗಲೂ ಎಲ್ಲರಿಗೂ ಫೇವರಾಗಿ ಇರ್ತಾವೆ. ಇನ್ನು ನೆಕ್ಸ್ಟ್ ಇವು ಝೋನ್ ವೈಸ್ ಏನಂತಂದರೆ, ಝೋನ್ ವೈಸ್ ರಿಕ್ರೂಟ್ಮೆಂಟ್ ವಿಲ್ ಬಿ ಕ್ಯಾರಿಡ್ ಔಟ್ ಫಾರ್ ನಾವಿಕ್ GD. ದ ವೇಕೆನ್ಸೀಸ್ ಆಫ್ ನಾವಿಕ್ ಆ್ಯಂಡ್ ನಾವಿಕ್ GD ವಿಲ್ ಬಿ ಡಿಸ್ಟ್ರಿಬ್ಯೂಟ್ ಅಕ್ರಾಸ್ 5 ಝೋನ್. ಅಂದರೆ
ಇವೇನು ಪೋಸ್ಟ್ ಅದಾರ ಇವುಗಳನ್ನು ಜೋನ್ ವೈಸ್ ಹಂಚಿಕೆ ಮಾಡ್ತಾರೋ ಅಂತ ಹೇಳಿ. ಸೊ ನಮ್ಮ ಜೋನು ಸೌತ್ ಒಳಗೆ ಬರುತ್ತೆ, ನಾವು ಕರ್ನಾಟಕದ್ದು ಸೌತ್ ಒಳಗೆ ಬರ್ತು. 5 ಜೋನ್ ಅದಾವೆ ಟೋಟಲ್, 5 ಜೋನ್, ನಾರ್ತ್, ವೆಸ್ಟ್, ಈಸ್ಟ್, ಸೌತ್, ಸೆಂಟ್ರಲ್. ಈ ಜೋನ್ ವೈಸ್ ಅವ್ರು ಏನು ಮಾಡ್ತಾರೆ ಅಂದರೆ ಡಿವೈಡನ್ನು ಮಾಡ್ತಾರೆ. ದ ಜೋನ್ ವೈಸ್ ವೇಕೆನ್ಸೀಸ್ ವಿಲ್ ಬಿ ರಿಫ್ಲೆಕ್ಟೆಡ್ ಆರ್ ನೋಟಿಸ್ಡ್ ವಿಲ್ ರಿಜಿಸ್ಟ್ರೇಷನ್. ಸೊ ರಿಜಿಸ್ಟ್ರೇಷನ್ ಮಾಡ್ತಿರ್ತಿರಲ್ಲ ಆವಾಗ ನಿಮ್ಗೆ ಏನಂತಂದ್ರೆ ಅವು ಯಾವ್ಯಾವ ಜೋನಿಗೆ ಎಷ್ಟೆಷ್ಟು ಪೋಸ್ಟ್ ಅದಾವ ಅಂತೇಳಿ ಗೊತ್ತಾಗ್ತದೆ. ದ ಜೋನ್ ವೈಸ್ ವೇಕೆನ್ಸೀಸ್ ವಿಲ್ ಬಿ ರಿಫ್ಲೆಕ್ಟೆಡ್ ಆರ್ ನೋಟಿಸ್ಡ್ ವಿಲ್ ರಿಜಿಸ್ಟ್ರೇಷನ್ ಮಾಡಿ ಗೊತ್ತಾಕತಿ. ದೀಸ್ ಜೋನ್ಸ್ ವೈಸ್ ವೇಕೆನ್ಸೀಸ್ ಆರ್ ಟೆಂಟೇಟಿವ್ ಆ್ಯಂಡ್ ಮೇ ಚೇಂಜ್. ಅಂದರೆ ಇವು ತಾತ್ಕಾಲಿಕವಾಗಿರ್ತವೆ, ಇವು ಮುಂದೆ ಕೂಡ ಏನಂತಂದ್ರೆ ಚೇಂಜ್ ಆಗ್ಬೋದು, ಹೆಚ್ಚು ಆಗ್ಬೋದು, ಕಮ್ಮಿನೂ ಆಗ್ಬೋದು. ಇನ್ನು ಅಪ್ಪರ್ ಏಜ್ ಈಗ 22 ಅಷ್ಟೇ ಇರ್ತೈತಿ. SC ST ಅದಾರ ಅಂತ ತಿಳ್ಕೊರಿ, ಅವ್ರಿಗೆ 5 years ಏಜ್ ರಿಲ್ಯಾಕ್ಸೇಷನ್ ಇರ್ತೈತಿ. ಅಂದರೆ ಟೋಟಲ್ ಎಷ್ಟಾಯಿತು, 27 ವಯಸ್ಸು ಕೂಡ ಇದ್ದರೂ ಅವರು ಹಾಕ್ಬೋದು. ಅದರಲ್ಲಿ ಒಂದು ಏನೈತೆ ಅಂತಂದ್ರೆ ನೋಟು, ಇಫ್ ದೇರ್ ಈಸ್ ನೋ ವೇಕೆನ್ಸಿ ರಿಸರ್ವ್ಡ್ ಫಾರ್ SC ST. ಅಂದರೆ ನೀವು ಯಾಂತ್ರಿಕ ಹಾಕಾತ್ರಿ ಅಂತ ತಿಳ್ಕೊರಿ, ಅಲ್ಲೇನ್ರಿ SC ST ಮತ್ತು OBCಗೆ ಮತ್ತು EW ಕ್ಯಾಟಗರಿಗೆ ಆ ಪರ್ಟಿಕ್ಯುಲರ್ ಜೋನ್ನಲ್ಲಿ ಯಾವುದೇ ಒಂದು ಪೋಸ್ಟ್ ಇರಲಿಲ್ಲ ಅಂತಂದ್ರೆ ಅವರನ್ನು ಅನ್ರಿಸರ್ವ್ಡ್ ಅಂದರೆ ಜನರಲ್ ಮೆರಿಟ್ನ್ಯಾಗ ಕನ್ಸಿಡರ್ ಮಾಡ್ತಾರೆ. ಹಂಗೇನ್ರಿ ಜನರಲ್ ಮೆರಿಟ್ನ್ಯಾಗ ಕನ್ಸಿಡರ್ ಮಾಡಿದ್ರೆ ಏನಂತಂದ್ರೆ ನೀವು ಅಪ್ಲೈ ಮಾಡೋಕ್ಕೆ ಬರಲ್ಲ, ನಿಮ್ಮದು ಅಪ್ಲಿಕೇಶನ್ ರಿಜೆಕ್ಟ್ ಆಗ್ತೈತಿ ಅಂತ ಹೇಳಿ ಅವರು ಹೇಳ್ಯಾರ. ಇನ್ ನೆಕ್ಸ್ಟ್ ಸೆಲೆಕ್ಷನ್ ಪ್ರೊಸೆಸ್ ಕ್ಯಾಂಡಿಡೇಟ್ ಬೇಸ್ ಆನ್ ದ ಪರ್ಫಾರ್ಮೆನ್ಸ್. ಸ್ಟೇಜ್ 4 ಇರ್ತಾವೆ, ಆ 4 ಸ್ಟೇಜಿನ ಪರ್ಫಾರ್ಮೆನ್ಸ್ ಮೇಲೆ ಏನಂದ್ರೆ ನಿಮ್ಮನ್ನು ಸೆಲೆಕ್ಟ್ ಮಾಡ್ಕೊತಾರೆ. ಆಮೇಲೆ ನೀವು ರಿಜಿಸ್ಟ್ರೇಷನ್ ಮಾಡುವ ಇನ್ಮೇಲೆ ನೀವು ಅಪ್ಲಿಕೇಶನ್ ಹಾಕುವಾಗ ನೀವು ಲೈವ್ ಇಮೇಜನ್ನು ಕೊಡಬೇಕು ಅಂತ ಹೇಳ್ತಾರೆ. ಲೈವ್ ಇಮೇಜ್ ಕ್ಯಾಪ್ಚರ್ ಡ್ಯೂರಿಂಗ್ ರಿಜಿಸ್ಟ್ರೇಷನ್ ಮಾಡುವಾಗ ಲೈವ್ ಇಮೇಜನ್ನು ಕೊಡಬೇಕು. ನೆಕ್ಸ್ಟ್ ಬಯೋಮೆಟ್ರಿಕ್, ಲೆಫ್ಟ್ ತಂಬ ಅವೆಲ್ಲ ಅವಾಗ ಬರ್ತವೆ, ಈಗೇನಿಲ್ಲ. ಸ್ಟೇಜ್ 1 ಕಂಪ್ಯೂಟರ್ ಬೇಸ್ಡ್ ಆನ್ಲೈನ್ ಎಕ್ಸಾಮ್. ಆಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಏನು ಎಟ್ ದ ಸ್ಟೇಜ್ 1 ಇರ್ತದಲ್ಲ, ನಿಮ್ಗೆ ಅವಾಗ ಡಾಕ್ಯುಮೆಂಟ್ ಏನೇನು ಬೇಕಂತಂದ್ರೆ ಎಟ್ ಸ್ಟೇಜ್ 1 ಕ್ಯಾಂಡಿಡೇಟ್ ಐಡೆಂಟಿಫೈ ವಿಲ್ ಬಿ ಚೆಕ್ಡ್ ಅಗೇನ್ಸ್ಟ್ ದ ಡೀಟೇಲ್ಸ್. ಈ ಕೆಳಗಡೆ ಇದಲ್ಲ, ಇವಾಗ ಕ್ಯಾಂಡಿಡೇಟ್ ಅಂದರೆ ಫಾಲೋಯಿಂಗ್ ಡಾಕ್ಯುಮೆಂಟನ್ನು ವೆರಿಫೈ ಮಾಡ್ತಾರಂತ. ವ್ಯಾಲಿಡ್ ಒರಿಜಿನಲ್ ID ಆಧಾರ್ ಕಾರ್ಡ್ ಅಥವಾ ಪ್ಯಾನ್ ಕಾರ್ಡ್, ವೋಟರ್ ID ಅಥವಾ ಡ್ರೈವಿಂಗ್ ಲೈಸೆನ್ಸ್, ಪಾಸ್ಪೋರ್ಟ್ ಇರಬೇಕಂತ ಹೇಳ್ತಾರೆ. 1 ಪ್ರಿಂಟ್ಔಟ್ ಅಡ್ಮಿಟ್ ಕಾರ್ಡ್ ಇರಬೇಕು. ಆಮೇಲೆ 2 ಪಾಸ್ಪೋರ್ಟ್ ಸೈಜ್ ಕಲರ್ ಫೋಟೋ ಇರಬೇಕು. ಆಮೇಲೆ ಯಾರು ಪ್ರೀ ಟ್ರಾವೆಲ್ ಅಲವೆನ್ಸ್ ಮಾಡ್ತಿರಲ್ಲ ಅವರು SC ST ಸರ್ಟಿಫಿಕೇಟ್ ಇರಬೇಕಂತ ಹೇಳಿ ಹೇಳ್ತಾರೆ. SC ST ಸರ್ಟಿಫಿಕೇಟ್, ಆಮೇಲೆ ಇದು ಅಡ್ಮಿಟ್ ಕಾರ್ಡು ಮತ್ತು ಒಂದು ಆಧಾರ್ ಕಾರ್ಡು ಇರಬೇಕಂತ ಹೇಳ್ತಾರೆ. ಇನ್ನು ಹಾಗೆ ನೆಕ್ಸ್ಟ್ ಬಯೋಮೆಟ್ರಿಕ್ ರೆಕಾರ್ಡಿಂಗ್ ಆಯಿತು. ಇನ್ನು ಎಕ್ಸಾಮ್ದು ದ ಕ್ಯಾಂಡಿಡೇಟ್ ಹ್ಯಾಸ್ ಟು ಟೇಕ್ ಫಾಲೋಯಿಂಗ್ ಟೆಸ್ಟ್ ಡಿಪೆಂಡಿಂಗ್ ಆನ್ ಪೋಸ್ಟ್ ಅಪ್ಲೈಡ್. ಸೊ ನೀವು ಯಾವುದು ಪೋಸ್ಟಿಗೆ ಅಪ್ಲೈ ಮಾಡಿರ್ತಿರಲಿ ಅದ್ರ ಮೇಲೆ ಇದಾಗ್ತದೆ. ಏನಂದರೆ ನಾವಿಕ್ ಡೊಮೆಸ್ಟಿಕ್ ಬ್ರಾಂಚ್ದು ಸೆಕ್ಷನ್ 1ದಾಗ ಪಾಸಿಂಗ್ ಮಾರ್ಕ್ ಯಾರಿಗೆ ಅದರ್ಸ್ EWS OBCಗೆ 30, SC STಗೆ 27. ಅದೇ ನಾವಿಕ್ GDಗೆ ಸೆಕ್ಷನ್ 1+2 ಎರಡರದ್ದು ಇದೆ. ಸೆಕ್ಷನ್ 1+2 ಒಳಗೆ UR EWS OBCದವರು 50 ತೊಗೋಬೇಕು. ಅದು ಕೂಡ ಸೆಕ್ಷನ್ 1ದಾಗ 30 ಮಾರ್ಕ್ಸ್ ತೆಗಿಬೇಕು, ಸೆಕ್ಷನ್ 2ದಾಗ 20 ಮಾರ್ಕ್ಸ್ ತೆಗಿಬೇಕು. ಅದೇ ಥರ SC STದವರು ಸೆಕ್ಷನ್ ಒಳಗೆ 27, ಸೆಕ್ಷನ್ 2 ಒಳಗೆ 17, ಟೋಟಲ್ 44 ಮಾರ್ಕ್ಸನ್ನು ತೆಗಿಬೇಕು. ಒಂದು ವೇಳೆ ನೀವು ಈಚ್ ಸೆಕ್ಷನ್ದಾಗ ಅವ್ರೇನು ಕೊಟ್ಟಾರಲ್ಲ, ಇಲ್ಲಿ 30, ಈ ಕೆಳಗಡೆ 27 ಮತ್ತು ಈ ಕಡೆ 20, ಈ ಕಡೆ 17, ಇಷ್ಟು ಮಾರ್ಕ್ಸನ್ನು ನೀವು ತೆಗಿಲಿಕ್ಕಂದ್ರೆ ನಿಮ್ಮದು ಎಕ್ಸಾಮ ಫೇಲ್ ಅಂತ ಕನ್ಸಿಡರ್ ಆಗ್ತೈತಿ. ನೀವು ಒಂದು ವೇಳೆ ಈ ಕಡೆ 30 ತೆಗೆದು ಈ ಕಡೆ 14 ತೆಗಿತಂದ್ರೂ ನಡೆಯಲ್ಲ. ಆಮೇಲೆ ಮೇಲ್ಗಡೆ ಈ ಕಡೆ 40, ಈ ಕಡೆ 10 ಅಂತಂದ್ರೆ ಅಲ್ಲ, ಸೆಕ್ಷನ್ ವೈಸ್ ನೀವು 30, 20 ತೆಗಿಲೇಬೇಕು, ಅದಕ್ಕಿಂತ ಹೆಚ್ಚು ತೆಗಿಬೇಕು, ಕಮ್ಮಿ ಅಂತೂ ತೆಗಿಯಂಗಿಲ್ಲ. ಆಮೇಲೆ ನೆಕ್ಸ್ಟ್ ಯಾಂತ್ರಿಕ್ ಎಲೆಕ್ಟ್ರಾನಿಕ್ಸ್, ಮೆಕ್ಯಾನಿಕಲ್ 3 ಸೇಮ್ ಅದಾವು. ಅದರದ್ದು ಕೂಡ ಸೆಕ್ಷನ್ ಒಳಗದು 1+3 ಒಳಗೆ ಈ ಥರ ಮಾರ್ಕ್ಸ್ ತೆಗಿಬೇಕು. 30 + 20, 27 + 17 ತೆಗಿಬೇಕು. ಇವರು 1 ಮತ್ತು 4th ಸೆಕ್ಷನ್ ಒಳಗೆ 30, 20, 27 + 17 ಮಾರ್ಕ್ಸನ್ನು ತೆಗಿಬೇಕು.
ಆಮೇಲೆ ಯಾಂತ್ರಿಕ್ ಮೆಕ್ಯಾನಿಕಲ್ ಅವರು 1 ಮತ್ತು 5ನೇ ಸೆಕ್ಷನ್ ಒಳಗೆ 30-20 27+17 ಇಷ್ಟು ಮಾರ್ಕ್ಸನ್ನು ತೆಗಿಬೇಕು. ನೆಕ್ಸ್ಟ್ the details of various section of written examination has follow. ಅಂದರೆ ಸೆಕ್ಷನ್ 1 ಒಳಗೆ ಸೆಕ್ಷನ್ 2 ಒಳಗೆ ಏನಿರ್ತಂತೆ ಕೇಳ್ತಾರೆ. ಸೆಕ್ಷನ್ 1 ಒಳಗೆ ಮ್ಯಾಕ್ಸಿಮಮ್ ಮಾರ್ಕ್ಸ್ 60, ಅದರೊಳಗೆ ಮ್ಯಾಥ್ಸ್ 20, ಸೈನ್ಸ್ 20, ಇಂಗ್ಲೀಷ್ 15, ರೀಸನಿಂಗ್ 10, ಜಿ ಕೆ 5 ಎಷ್ಟಿರ್ತಾವೆ. ಟೋಟಲ್ ಟೈಮಿಂಗ್ ಎಷ್ಟಿರ್ತೈತೆ ಅಂತಂದ್ರೆ ಟೋಟಲ್ ಟೈಮಿಂಗ 45 ನಿಮಿಷ. ಟೋಟಲ್ ಟೈಮಿಂಗ 60 ಮಾರ್ಕ್ಸು 45 ನಿಮಿಷ. ಟೋಟಲ 60 ಕ್ವಶನ್ಸ್ ಇರ್ತಾವೆ. ಇದು ಎಕ್ಸಾಮ ಪ್ಯಾಟ್ರನ್. ಏನು ಆಗಲೇ SC/ST 27, ಅದರ್ಸ EWS OBCದವರು 30 ತೆಗಿಬೇಕು. ಸೊ ಕ್ಲಾಸ್ 10th ಲೆವೆಲ್ ಎಕ್ಸಾಮ ಇರ್ತೈತಿ ಸೆಕ್ಷನ್ 1ದಾಗ. ಆಮೇಲೆ ಸೆಕ್ಷನ್ 2ದಾಗ ಮ್ಯಾಕ್ಸಿಮಮ್ ಮಾರ್ಕ್ಸ್ 50 ಕ್ವಶನ್ಸ್ 30 ಮಿನಿಟ್ಸ್. ಸೊ ಇಷ್ಟು. ಇದು ಮ್ಯಾಥ್ಸ್ 25, ಫಿಸಿಕ್ಸ್ 25 ಇರ್ತೈತಿ. ಆಮೇಲೆ ಇದು ಇಷ್ಟು ಮಾರ್ಕ್ಸ್ ತೆಗಿಬೇಕು. ಇದು ಪಿ ಯು ಸಿ ಮೇಲೆ ಇರ್ತೈತಿ. ಸೆಕ್ಷನ್ 3 ಈ ಥರ, ಸೆಕ್ಷನ್ 4, ಸೆಕ್ಷನ್ 5 ಈ ಥರ ಇದೆ. ನೋಡ್ಕೊಳ್ಳಿ, ಎಲ್ಲ ಹೇಳ್ಕೊತೋದ್ರೆ ವಿಡಿಯೋ ಲೆಂತ್ ಆಗುತ್ತೆ. ಇನ್ನು ನಾರ್ಮಲೈಸೇಷನ್ ಮಾರ್ಕ್ಸ್ ಐತಲ್ಲ, ಇದು ಹಳಿ ರೂಲ್ಸ್ ಮ್ಯಾಗನ ಅಪ್ಲೈ ಆಗ್ತೈತಿ. ಹೊಸ ರೂಲ್ ಅಪ್ಲೈ ಆಗಲ್ಲ. ಆಮೇಲೆ ಯಾವುದೇ ಒಂದು ನೆಗೆಟಿವ್ ಮಾರ್ಕ್ಸ್ ಇಲ್ಲ, ಅದು ಇರಲಿ. ಯಾವುದೇ ಒಂದು ನೆಗೆಟಿವ್ ಮಾರ್ಕ್ಸ್ ಇರೋಂಗಿಲ್ಲ. ನೀವು ಎಲ್ಲ ಕ್ವಶನನ್ನು ಅಟೆಂಪ್ಟ ಮಾಡ್ಬೋದು. ಆಮೇಲೆ ಸ್ಟೇಜ್ 2 ಬೇಸ್ಡ್ ಆನ್, ಅಂದರೆ ನೀವು ಫಸ್ಟ್ ಸ್ಟೇಜ್ನಾಗ ಏನು ಇದನ್ನು ಮಾಡಿರ್ತಾರಲ್ಲ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮು, ಅದ್ರ ಪರ್ಫಾರ್ಮೆನ್ಸ್ ಮೇಲೆ ಸ್ಟೇಜ್ 2 ಎಕ್ಸಾಮ್ಗೆ ಕರೀತಾರೆ. ಇದು ಹಾಲ್ ಟಿಕೆಟನ್ನು ನೀವು ವೆಬ್ಸೈಟ್ನಾಗ ಹೋಗಿ ಆಮೇಲೆ ಡೌನ್ಲೋಡ್ ಮಾಡ್ಕೋಬೋದು. ಆಮೇಲೆ ಇವೆಲ್ಲ ಸೇಮ್ ಅದೇ ಬಯೋಮೆಟ್ರಿಕ್ ಅವು ಇವು ನಡೀತಾವೆ. ಇನ್ನು ಕ್ಯಾಂಡಿಡೇಟ್ ಅಂಡರ್ಗೋ ದ PFT ವಿಲ್ ಬಿ ಸೊ ದೇರ್ ಓನ್ ರಿಸ್ಕ್ ಅಂತೇಳಿ. ಸೊ ಇದು ಫಿಸಿಕಲ್ ಏನಿರ್ತೈತೆ ಅಂತಂದ್ರೆ 16 ಮೀಟರ್ ರನ್ನಿಂಗ್ ಇರ್ತೈತಿ. 7 ನಿಮಿಷನಾಗ ಕಂಪ್ಲೀಟ್ ಮಾಡಬೇಕು. 20 ಊಟಕ್ಕೆ ಬೈಟಕ್, ಕನ್ನಡಗಳ ಊಟ ಬಸ್ಸಿ ಅಂತಾರೆ. ಆಮೇಲೆ 10 ಪುಷಪ್ಸನ್ನು ತೆಗಿಬೇಕು. ಇದರೊಳಗೆ ಯಾರು ಫೇಲ್ ಆದರೂ ನಿಮ್ಮನ್ನು ಅಲ್ಲಿ ಕ್ಯಾನ್ಸಲ್ ಮಾಡ್ತಾರೆ. ಇದರಿಂದ ಕ್ಯಾಂಡಿಡೇಟನ್ನು ಕ್ಯಾನ್ಸಲ್ ಆಗ್ತೈತಿ, ಅಲ್ಲೇ ಫೇಲ್ ಆಗ್ತೀವಿ, ರಿಜೆಕ್ಟ್ ಆಗ್ತೈತಿ. ಆಮೇಲೆ ನೆಕ್ಸ್ಟ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗ್ತೈತಿ. ಏನಿಲ್ಲ, ಡಾಕ್ಯುಮೆಂಟ್ ಎಲ್ಲ ನೀವೇ ಓದ್ಕೊಳ್ಳಿ ಏನೇನು ಅಂಥೇಳಿ. ಆಮೇಲೆ ರಿಕ್ರೂಟ್ಮೆಂಟ್ ಮೆಡಿಕಲ್ ಎಕ್ಸಾಮಿನೇಷನ್ ಇರ್ತೈತಿ. ಆಲ್ ಕ್ಯಾಂಡಿಡೇಟ್ ಟು ಹ್ಯಾವ್ ಅಪೇರ್ಡ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ವಿಲ್ ಬಿ ಸಬ್ಜೆಕ್ಟೆಡ್ ಟು ದ ರಿಕ್ರೂಟ್ಮೆಂಟ್ ಮೆಡಿಕಲ್ ಎಕ್ಸಾಮಿನೇಷನ್ ಇನ್ ರೆಸ್ಪೆಕ್ಟಿವ್ ಆಫ್ ದ ಸ್ಟೇಟಸ್ ದೇರ್ ಕ್ವಾಲಿಫಿಕೇಷನ್ ಇನ್ ಡಾಕ್ಯುಮೆಂಟ್ ವೆರಿಫಿಕೇಷನ್. ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡ್ತಾರೆ, ಅಲ್ಲಿ ನಿಮ್ಮೇನಾದರೂ ನಿಮ್ಮೆಲ್ಲ ಡಾಕ್ಯುಮೆಂಟ್ ಕರೆಕ್ಟ್ ಇದ್ದು ಅಂತ ನಿಮ್ಮನ್ನು ಮೆಡಿಕಲ್ಗೆ ಕರ್ಕೊಂಡು ಹೋಗ್ತಾರೆ. ಆಮೇಲೆ ಪ್ರಿಪ್ರೇಷನ್ ಆಫ್ ಫೈನಲ್ ಮೆರಿಟ್ ಲಿಸ್ಟ್ ಫಾರ್ ಸ್ಟೇಜ್ 3ಗೆ ಏನು ಮಾಡ್ತಾರೆ ಅಂತಂದ್ರೆ ಕಂಡಕ್ಟೆಡ್ ಡಿಕ್ಲೇರ್ಡ್ ಮೆಡಿಕಲ್ ಜೋನ್ ವೈಸ ನಿಮ್ದನ್ನು ಏನು ಮಾಡ್ತಾರೆ ಅಂತಂದ್ರೆ ಕ್ಯಾಟಗರಿ ವೈಸ ಜೋನ್ ವೈಸ ನಿಮ್ದು ಮೆರಿಟ್ ಲಿಸ್ಟನ್ನು ಬಿಡ್ತಾರೆ. ಆಮೇಲೆ ಸ್ಟೇಜ್ 3 ದ ಕ್ಯಾಂಡಿಡೇಟ್ ವಿಲ್ ಕ್ವಾಲಿಫೈ ಸ್ಟೇಜ್ 1, ಸ್ಟೇಜ್ 2 ಆ್ಯಂಡ್ ಸ್ಟ್ಯಾಂಡ್ಸ್ ಇನ್ ಮೆರಿಟ್ ಹ್ಯಾಸ್ ಪರ್ ವೇಕೆನ್ಸೀಸ್ ಅವೈಲೇಬಲ್. ಮತ್ತು ಸ್ಟೇಜ್ 3 ಐತಲ್ಲ ವಿಲ್ ಬಿ ಕಂಡಕ್ಟೆಡ್ ಸೆಪರೇಟ್ಲಿ ಫಾರ್ ದ ಈಚ್ ಗ್ರೇಡ್ ಇನ್ ರೆಸ್ಪೆಕ್ಟಿವ್ ಬ್ಯಾಚ್. ಅಂದರೆ ಇಷ್ಟು ಸ್ಟೇಜ್ 2 ತನಕ ಎಲ್ಲ ಒಮ್ಮೆ ನಡೆಸ್ತಿರು. ಬಟ್ ಸ್ಟೇಜ್ 3 ಅಂತಂದ್ರೆ ಬೇರೆಯಾಗಿ ನಿಮ್ಮದು ನಡೆಸ್ತಾರೆ. ಡಾಕ್ಯುಮೆಂಟ್ ವೆರಿಫಿಕೇಷನ್ ಎಲ್ಲಕ್ಕೂ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಿ ಆಗ್ತದೆ. ಸ್ಟೇಜ್ 5 ಒಳಗೆ ದ ಕ್ಯಾಂಡಿಡೇಟ್ ಫೇಲಿಯರ್ ಟು ಅಂಡರ್ಗೋಯಿಂಗ್ ಟ್ರೈನಿಂಗ್ at INS ಚಿಲ್ಕಾ ಸಬ್ಮಿಟ್ ಆಲ್ ಒರಿಜಿನಲ್ ಡಾಕ್ಯುಮೆಂಟ್ ಡ್ಯೂರಿಂಗ್ ದ ಸ್ಟೇಜ್ 3. ಸೊ ನೀವು 1, 2 ಸ್ಟೇಜ್ನಾಗ ಕ್ಲಿಯರ್ ಆದ್ರಂದ್ರೆ ಸ್ಟೇಜ್ 3 ಒಳಗೆ ನಿಮ್ದು ಒರಿಜಿನಲ್ ಡಾಕ್ಯುಮೆಂಟೇಷನ್ ಕೊಡಬೇಕಾಗೈತಿ. ಆಮೇಲೆ ಸ್ಟೇಜ್ 4 ಆದಮೇಲೆ ನಿಮ್ದು ಸ್ಟೇಜ್ 5ಗೆ ಏನಂತಂದ್ರೆ ಟ್ರೈನಿಂಗ್ ಕರ್ಕೊಂಡು ಹೋಗ್ತಾರೆ. ಟರ್ಮಿನೇಟೆಡ್ ಫಾರ್ ಸರ್ವಿಸ್ ಇಫ್ ಡಾಕ್ಯುಮೆಂಟ್ ಆರ್ ರಿಪೋರ್ಟೆಡ್ ಆರ್ ನಾಟ್ ಜೀನಿಯನ್ ಬೈ ರೆಸ್ಪೆಕ್ಟಿವ್ ಬೋರ್ಡ್ಸ್. ಅಂದರೆ ನಿಮ್ಮ ಫೇಕ್ ಡಾಕ್ಯುಮೆಂಟ್ ಇದ್ದು ಅಂದರೆ ನಿಮ್ಮನ್ನು ಕ್ಯಾಂಡಿಡೇಟ್ ಕ್ಯಾನ್ಸಲ್ ಆಗ್ತೈತಿ. ಅಪ್ಲಿಕೇಶನ್ಸ್ ವಿಲ್ ಬಿ ಎಕ್ಸೆಪ್ಟೆಡ್ ಆನ್ಲೈನ್. ಹೆಂಗಂದ್ರೆ ಆನ್ಲೈನ್ ಅಪ್ಲೈ ಮಾಡಬೇಕು. ಅದು ಹೆಂಗಂತ ಹೇಳ್ತೀನಿ ನಾನು. ಡಾಕ್ಯುಮೆಂಟ್ ಆಯಿತು,
ಲೈವ್ ಇಮೇಜ್ ಇವೆಲ್ಲ ಓಕೆ, ಇವೆಲ್ಲ ಡಾಕ್ಯುಮೆಂಟ್ ಏನು ಬೇಕಂತೇಳಿ. ಇನ್ನು ನೆಕ್ಸ್ಟ್ ಏನಂತಂದ್ರೆ ಇಂಪಾರ್ಟೆಂಟ್, SC/ST category who are exempt from the PA required to pay PA fees through online mode. 300 ರೂಪಾಯಿ ಪೇ ಮಾಡಬೇಕಾಗತ್ತೆ. ಆಮೇಲೆ ನೆಕ್ಸ್ಟ್ ಎಕ್ಸಾಮಿನೇಷನ್ ಶೀಟ್ ಇದೆಲ್ಲ ಅವರೇ ಹೇಳ್ತಾರೆ. ಸೊ ಎಕ್ಸಾಮ್ ಡೇಟ್ಸು ಕೂಡ ಆಲ್ರೆಡಿ ಕೊಟ್ಟಿರ್ತಾರೆ. ಆಲ್ರೆಡಿ ಎಕ್ಸಾಮ್ ಡೇಟ್ ಸ್ಟೇಜ್ 1 ಸೆಪ್ಟೆಂಬರ್ ತಿಂಗಳದಾಗ ನಡಿತೈತಿ, ಸ್ಟೇಜ್ 2 ನವೆಂಬರ್ದಾಗ, ಮತ್ತು 02 ಇದು /26 ನೋಟಿಫಿಕೇಶನ್ ಐತಲ್ಲ ಅದರದ್ದು ಫೆಬ್ರವರಿ ಒಳಗೆ ನಡಿತೈತಿ. ಇದು ಎಂಡಿ ಜುಲೈ ನಡೀತೈತಿ, ಇದು ಫೆಬ್ರವರಿ 26 ನಡೀತೈತಿ. ನಿಮ್ಮನ್ನೇನಂತಂದ್ರೆ ಇದೇನು ಸ್ಟೇಜ್ 3 ಐತಲ್ಲ, ಈ ಫೆಬ್ರವರಿ 2026 ಫೆಬ್ರವರಿ ಏನಕ್ಕೆ ಏನಂತಂದ್ರೆ ಟ್ರೈನಿಂಗ್ಗೆ ಕರ್ಕೊಂಡು ಹೋಗಿರ್ತಾರೆ. ಸೊ ಅಷ್ಟು ಫಾಸ್ಟ್ ಐತಿ ಇದು ಪ್ರೊಸೆಸ್. ನಿಮ್ಗೇನಾದರೂ ಇನ್ನೊಂದು 6 ತಿಂಗಳದಾಗ ಜಾಬ್ ತೊಗೋಬೇಕಪ್ಪ ಅಂತಂದ್ರೆ ಸ್ಟಡಿ ಹಾರ್ಡ್ ಮಾಡಿರಿ, ಎಕ್ಸಾಮನ್ನು ಚಲೋ ತಿಂಗ್ ಮಾಡಿರಿ. ಅಂತಂದ್ರೆ ಕಾಂಪಿಟೇಷನ್ ಮಾತ್ರ ಜಾಸ್ತಿ ಐತಿ, ಅದಂತೂ ಇರೋದೇ ಕಾಂಪಿಟೇಷನ್. ಸೊ ಚಲೋ ತಿಂಗ್ ಮಾಡಿ ನೀವೇನಂತಂದ್ರೆ ಪಾಸ್ ಆಗ್ರಿ. ನೀವು ಪಾಸ್ ಆದರೆ ಎಲ್ಲ ಕ್ಲಿಯರ್ ಮಾಡ್ಕೊಂಡ್ರೆ ಸ್ಟೇಜಸ್ ಅಷ್ಟೇ ಫೆಬ್ರವರಿ ಏನಕ್ಕೆ ನಿಮ್ಮದು ಜಾಬ್ ಆಗಿರ್ತದೆ. ಇನ್ನು ಹೈಟ್ ಎಷ್ಟಂತಂದ್ರೆ ಮಿನಿಮಮ್ ಹೈಟ್ 157 ಇರಬೇಕು. ಬಿಲೋ ಹ್ಯಾವಿಂಗ್ ಡೊಮಿಸೈಲ್ ಅಸ್ಸಾಂ, ನಾಗಾಲ್ಯಾಂಡ್, ಮಿಜೋರಾಂ, ಮೇಘಾಲಯ, ಅರುಣಾಚಲ, ಈ ಬೆಟ್ಟ ಗುಡ್ಡಗಾಡು ಪ್ರದೇಶದಾಗ ಇರ್ತಾರಲ್ಲ ಆ ಕಡೆ ಅವ್ರಿಗೇನಂತಂದ್ರೆ ಇನ್ನೂ 5 ಸೆಂಟಿಮೀಟ್ರ್ ಇದನ್ನ ಕೊಡ್ತಾರೆ, ರಿಲ್ಯಾಕ್ಸೇಷನ್ ಕೂಡ ಇರುತ್ತೆ ಅವರಿಗೆ. ಆಮೇಲೆ ನೆಕ್ಸ್ಟ್ ಚೆಸ್ಟು ವೇಟು ಎಲ್ಲ ಹಿಯರಿಂಗ್ ಎಲ್ಲ ನಾರ್ಮಲ್ ಇರ್ತಾವೆ, ಮೆಡಿಕಲ್ದು ಏನು ನೋಡೋಲ್ಲ. ಇನ್ನು ಮೇನ್ ಇಂಪಾರ್ಟೆಂಟ್ ಯಾವುದು ಅಂತಂದ್ರೆ ಇಲ್ಲದ ನೋಡ್ರಿ. ನೆಕ್ಸ್ಟ್ ಒಂದು ನಿಮಿಷ ಎಲ್ಲ ಓದ್ಕೊರಿ, ನಿಮ್ಗೆ PDF ಲಿಂಕ್ ಹಾಕಿರ್ತೀನಿ, ಕರೆಕ್ಟಾಗಿ ಓದ್ಕೊರಿ ಎಲ್ಲ. ಆಮೇಲೆ ನಿಮ್ಮದು ಸ್ಯಾಲ್ರಿ ಎಷ್ಟಿರ್ತದೆ ಅಂತೇಳಿ, ನೀವೇನ್ರಿ ನಾವಿಕ ಜನರಲ್ ಡ್ಯೂಟಿ ಆದರೆ ನಿಮ್ಮದೇ ಬೇಸಿಕ್ಕೆ 21,700 ಇರ್ತೈತಿ. ನಮಗೆ ಸ್ಯಾಲ್ರಿ ಇಂಪಾರ್ಟೆಂಟ್ ಅಲ್ಲ, ಒಂದು ಜಾಬ್ ಆದರೆ ಮುಗೀತು. ನಿಮ್ಗೆ ಗೊತ್ತೇ ಐತೆ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಆದ್ರೆ ಸ್ಯಾಲ್ರಿ ಹೆಂಗಿರ್ತದೆ, ಅದರಲ್ಲೂ ನೇವಿ ಏರ್ಫೋರ್ಸ್ ಹೇಳೋದೇ ಬೇಕಾಗಿಲ್ಲ, ಅಲ್ಲಿ ಹೋದವ್ರು ಕೇಳಿ ಅವರಿಗೆ ಗೊತ್ತಿರುತ್ತೆ. ಆಮೇಲೆ ಇದು 21,700, ಇದು ಲೆವೆಲ್ 3, ಇದು ಲೆವೆಲ್ 3 ಯಾಂತ್ರಿಕ ಅವರಿಗೆ. ಸೊ ಡಿಪ್ಲೊಮಾ ಇರೋದ್ರಿಂದ ಇವರಿಗೆ ಲೆವೆಲ್ 5 ಬೇಸಿಕ್ ಸಿಗ್ತೈತಿ. ನೀವು ಲೆವೆಲ್ 3 ಬೇಸಿಕ್ ಅಂದರೆ ನಿಮ್ಮದು ಅಪ್ರಾಕ್ಸಿಮೇಟ್ಲಿ ಎಷ್ಟಾಗುತ್ತಂದ್ರೆ ಸದ್ಯದ ಪರಿಸ್ಥಿತಿ ಒಳಗೆ 32 ತನಕ ನಿಮಗೆ ಸಿಗ್ತದೆ. ಇನ್ನೇನು ನೀವು ಜಾಯ್ನ್ ಆಗೋದಕ್ಕೆ 8th ಪೇ ಕಮಿಷನ್ ಆಯ್ತಂದರೆ ನಿಮಗೆ ಅಪ್ರಾಕ್ಸಿಮೇಟ್ಲಿ ಎಷ್ಟು 42 ತನಕ ಸಿಗುತ್ತೆ. 42 ತನಕ ಅಥವಾ 40 ಅಂತೂ ಫಿಕ್ಸ್ ಸಿಗುತ್ತೆ. ಹಾಗಾಗಿ ಸ್ವಲ್ಪ ಸ್ಟಡಿ ಹಾರ್ಡ್ ಮಾಡಿರಿ. ಇದು ಏನಂತಂದ್ರೆ ಸ್ಯಾಲ್ರಿದಾಯಿತು. ಇನ್ನು ಪ್ರಮೋಷನ್ ಅದು ಅಲ್ಲಿ ಹೋದ್ಮೇಲೆ ನಿಮ್ಮದು ಪರ್ಫಾರ್ಮೆನ್ಸ್ ಮೇಲೆ ಹೋಗ್ತೈತೆ, ಅದರ ಬೆನಿಫಿಟ್ಸ್ ಇವೆಲ್ಲ ಸಿಗ್ತಾವೆ. ಆಮೇಲೆ ನೆಕ್ಸ್ಟ್ ಸೊ ಇದು ನೋಟಿಫಿಕೇಷನ್ದು ಡೀಟೇಲ್ಸ್ ಐತಿ. ಸೊ ಇದಾದ ತಕ್ಷಣ ನಾನು ಒಂದು ಡೆಮೋ ಆನ್ಲೈನ್ ಅಪ್ಲಿಕೇಶನ್ನ ಹಾಕಿ ತೋರಿಸ್ತೀನಿ, ಅದನ್ನು ನೋಡಿಕೊಂಡು ನೀವು ಕೂಡ ಮನೆಯಲ್ಲಿ ಅಪ್ಲಿಕೇಶನನ್ನು ಹಾಕಿರಿ. ನೀವೇ ಅಪ್ಲಿಕೇಶನ್ ಹಾಕೋದನ್ನು ಕಲೀರಿ. ಹೊರಗಡೆ ಹೋಗಿಬಿಟ್ಟು ಲೈನ್ ಹಚ್ಚಿ 100 ರೂಪಾಯಿ ಖರ್ಚು ಮಾಡೋಕ್ಕಿಂತ ನೀವೇ ಅಪ್ಲಿಕೇಶನನ್ನು ಹಾಕಿರಿ. ಸೊ ಎಲ್ರಿಗೂ ನಮಸ್ಕಾರ. ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಕಮೆಂಟ್ ಕೂಡ ಮಾಡಿ.